ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ವ್ಲಾಗ್ಸ್ ಇನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮ್ಮನ್ನೆಲ್ಲ ನಮ್ಮ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿನ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿ ಸ್ಟೇಜ್ ಎಲ್ಲ ಮಾಡಿದ್ದಾರೆ, ಅಲಂಕಾರ ಮಾಡಿದ್ದಾರೆ. ಹಾಗೆ ನೈಟ್ ಹೊತ್ತಲ್ಲಿ ಬರಬೇಕು, ಇನ್ನೂ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ಅದು ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾವು ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ಬನ್ನಿ ಒಳಗಡೆ ಗಣಪತಿ ಹೇಗಿದೆ ಅಂತ ಎಲ್ಲ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು. ಲಾಸ್ಟ್ ಇಯರ್ ನಾವು ನೈಟ್ ಬಂದಿದ್ವಿ, ತುಂಬ ರಶ್ ಇತ್ತು. ಈ ಸಲ ಬೆಳಗ್ಗೆನೇ ಹೋಗೋಣ, ತುಂಬ ರಶ್ ಇರುತ್ತೆ, ವಿಡಿಯೋ ಮಾಡೋದಕ್ಕೂ ಸರಿಯಾಗಲ್ಲ ಅಂದ್ಕೊಂಡು ಬಂದರೆ ಈ ವರ್ಷ ಕೂಡ ಫುಲ್ಲು ರಶ್ ಇತ್ತು. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಕ್ಯೂವಲ್ಲಿ ನಿಂತ್ಕೊಂಡು ಹೊರಟ್ವಿ. ನಾವಿವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಸ್ಟೇಜ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಗಣಪ ನೋಡಿ ಎದ್ದು ಬರುತ್ತೆ ಅನ್ನೋ ಥರ ಇದೆ, ಎಷ್ಟು ಚೆನ್ನಾಗಿದೆ. ಬನ್ನಿ ಹತ್ರ ಹೋಗಿ ನಮಸ್ಕಾರ ಮಾಡಿಕೊಂಡು ಬರೋಣ. ತುಂಬ ರಶ್ ಇರೋದ್ರಿಂದ ಕರೆಕ್ಟಾಗಿ ಒಂದು ಫೋಟೋ ಕೂಡ ತಗೊಳಕ್ಕಾಗಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅದರಲ್ಲೇ ಸ್ವಲ್ಪ ಬೇಗ ವಿಡಿಯೋ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಬಂದೆ. ಪ್ರತಿ ವರ್ಷ ಕೂಡ ನಮ್ಮ ಚಿತ್ರದುರ್ಗದಲ್ಲಿ ಗಣಪತಿ ಚೆನ್ನಾಗಿ ಕೂರಿಸ್ತಾರೆ. ಈ ವರ್ಷ ಕೂಡ ತುಂಬ ಚೆನ್ನಾಗಿದೆ ಗಣಪತಿ. ಇವಾಗ ನಾನು ಹೊರಗಡೆ ಹೋಗ್ತಾಯಿದ್ದೀನಿ. ಹಾಗೆ ಇಲ್ಲಿ ರಿಂಗ್ ಲೈಟಲ್ಲಿ ಫೋಟೋಸ್ ವಿಡಿಯೋ ಮಾಡಿಸ್ಕೊಳ್ತಾರಲ್ಲ, ಅದನ್ನು ಕೂಡ ಇಟ್ಟಿದ್ರು. ನಾನೇನು ಹೋಗಲಿಲ್ಲ ಅಲ್ಲಿ, ನನಗೆ ಯಾಕೋ ಬೇಡ ಅನ್ನಿಸ್ತು. ಸರಿ ಅಂತ ಹಾಗೆ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದೆ. ಹಾಗೆ ಇಲ್ಲಿಂದ ಕೂಡ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಪರವಾಗಿಲ್ಲ, ಇಲ್ಲಿಂದ ಸ್ವಲ್ಪ ಗಣಪತಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಸ್ವಲ್ಪ ಬಿಟ್ಟ ಮೇಲೆ ಇನ್ನೂ ತುಂಬ ರಶ್ ಆಗುತ್ತೆ, ಯಾಕಂದರೆ ನಾವು ಸ್ವಲ್ಪ ಬೆಳಗ್ಗೆನೇ ಬಂದಿದ್ದೀವಿ, ಅದಕ್ಕೋಸ್ಕರ ಅಷ್ಟೇನು ರಶ್ ಇಲ್ಲ. ನನಗೆ ಜಾಸ್ತಿ ಕೂಡ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಹಾಗೆ ಅದು ಇಲ್ಲಿಂದ ಜೂಮ್ ಹಾಕಿ ವಿಡಿಯೋ ಮಾಡೋಣ ಅಂತ ಮಾಡಿದೆ, ಅಷ್ಟು ಕ್ಲಿಯರಾಗಿ ಬರಲಿಲ್ಲ. ಅಲ್ಲಿ ಹತ್ತಿರದಿಂದನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಜೂಮ್ ಮಾಡಿದಾಗ ಅದು ಬಿಸಿಲು ಬೇರೆ ಇತ್ತಲ್ವ, ಅಷ್ಟು ಕ್ಲಿಯಾರಿಟಿ ಬರಲಿಲ್ಲ. ಫ್ರೆಂಡ್ಸ್, ಇವಾಗ ಆ ಕಡೆ ಸೈಡಲ್ಲಿ ಸಭಾಂಗಣ ಇದೆ. ಅಲ್ಲೂ ದಿನ ಒಂದೊಂದು ಥರ ಫಂಕ್ಷನ್ಗಳೆಲ್ಲ ಮಾಡ್ತಾರೆ. ಸ್ಟೇಜ್ ನೋಡಿ, ಈ ಕಡೆ ಹೋದ್ಸಲ ಈ ಕಡೆ ಸೈಡಲ್ಲಿ ಹಾಕಿದ್ರು, ಇವಾಗ ಈ ಕಡೆ ಸೈಡಲ್ಲಿ ಹಾಕಿದ್ದಾರೆ ಸ್ಟೇಜ್ನ. ಇದು ಮುಂದ್ಗಡೆ ಎಂಟ್ರೆನ್ಸಲ್ಲಿ ಹೊರಗಡೆ ಫೋಟೋ ತಗೊಳ್ಳೋದಕ್ಕಂತೂ ಅಲ್ಲಿ ಸಖತ್ ಜನ ಇದ್ದರು. ನಾವು ಫೋಟೋ ತಗೊಳ್ಳೋಣ ಅಂತ ವೇಟ್ ಮಾಡಿದ್ವಿ, ತುಂಬ ರಶ್ ಇತ್ತು. ಅದಕ್ಕೋಸ್ಕರ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಬಂದೆ. ಹಾಗೆ ಇನ್ನೇನು ಜಾತ್ರೆ ಆಟ ಸಾಮಾನು ಅದು ಇದು ಎಲ್ಲ ಇಟ್ಟಿದ್ರು. ಹಾಗೆ ಒಂದು ರೌಂಡ್ ಹೊರಟ್ವಿ. ಹಾಗೆ ಇಲ್ಲಿ ನನ್ನ ಮಗಳು ಏನೋ ಬೇಕು ಅಂತ ತಗೊಳ್ತಿದ್ಲು, ಸರಿ ಅಂತ ಹೇಳಿದೆ. ಹಾಗೆ ನಾನು ತುಂಬ ಇಷ್ಟಪಟ್ಟು, ನಮ್ಮೂರಲ್ಲಿ ಅವಾಗೆಲ್ಲ ಚಿಕ್ಕವರಿದ್ದಾಗ ಹಾಕ್ಸ್ಕೊಳ್ತಿದ್ವಿ, ಅದು ಚೆನ್ನಾಗಿರ್ತಿತ್ತು. ಇವಾಗ ನೋಡಿದ್ರೆ ಇವರು ನೀಟಾಗಿ ಹಾಕಲೇ ಇಲ್ಲ, ನಂಗೆ ಇಷ್ಟನೇ ಆಗಲಿಲ್ಲ. ಅದಾದಮೇಲೆ ಹೋಗಿ ಕೈನ ವಾಶ್ ಮಾಡ್ಕೊಂಬಂದೆ. ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಅವಾಗೆಲ್ಲ ತುಂಬ ಚೆನ್ನಾಗಿ ಹಾಕ್ತಿದ್ರು. ಹಾಗೆ ಬೇರೆ ಕಡೆ ಎಲ್ಲ ಹಾಕ್ಸ್ಕೊಂಡಿದ್ದೀನಿ, ಚೆನ್ನಾಗಿ ಹಾಕ್ತಿದ್ರು. ನನಗೆ ಯಾಕೋ ಇದು ಇಷ್ಟ ಆಗಲಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬಾಯ್ ಫ್ರೆಂಡ್ಸ್.